ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಕರ್ನಾಟಕ ಸರ್ಕಾರದಿಂದ ಉಚಿತ IAS ಮತ್ತು KS ತರಬೇತಿಯ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮದ ಕುರಿತು ಇವತ್ತಿನ ಒಂದು ಸೆಷನ್ನಲ್ಲಿ ಮಾತನಾಡೋಣ. ಇದರ ಜೊತೆಗೆ ಯಾವ ವಿಷಯವನ್ನು ಎಲ್ಲಿಂದ ಓದಬೇಕು ಅಂತ ಕೂಡ ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತಂದರೆ 100 ಬಹು ಆಯ್ಕೆಯ ಪ್ರಶ್ನೆಗಳು ಅಂದರೆ MCQs ಇರುವಂತಹ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಸಿಲೆಬಸ್ ನೋಡೋದಾದರೆ ಫಸ್ಟ್ ಟಾಪಿಕನ್ನು ನೋಡಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳು ಅಂತ ಅಂದರೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅಂತ ಇರುತ್ತೆ. ಸೊ ಯಾವ ರೀತಿ ಇದನ್ನು ಪ್ರಿಪೇರ್ ಆಗಬೇಕು, ಸೊ ಇದರಲ್ಲಿ ಯಾವುದಾದ್ರೂ ನ್ಯೂಸಲ್ಲಿ ಇರುವಂತಹ ಒಂದು ನ್ಯಾಷನಲ್ ಪರ್ಸನ್ಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಪರ್ಸನ್ಸ್ ಆಗಿರ್ಬೋದು, ಪ್ಲೇಸಸ್ ಆಗಿರ್ಬೋದು, ಹಾಗೆ ಒಂದು ಎಕನಾಮಿ ಆಗಿರ್ಬೋದು, ಈ ರೀತಿಯಾದಂತಹ ಟಾಪಿಕ್ಗಳನ್ನು ನೀವು ನೋಡ್ಕೋಬೇಕಾಗುತ್ತೆ. ಎಲ್ಲಿಂದ ಇದನ್ನು ರೆಫರ್ ಮಾಡಬೇಕು ಅಂತಂದರೆ ಸೊ ನ್ಯೂಸ್ ಪೇಪರಿಂದ ಕೂಡ ನೀವು ರೆಫರ್ ಮಾಡ್ಬೋದು. ಎಕ್ಸಾಂಪಲ್ ಪ್ರಜಾವಾಣಿ ಅಥವಾ ದ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಇಲ್ಲ ಅಂತಂದರೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ ಅನಲೈಸಿಸ್ ಅಂತ ಒಂದು ಸಿರೀಸ್ ಇರುತ್ತೆ. ಸೊ ಇವಾಗ ಏನು ವಿಡಿಯೋ ನೋಡ್ತಾ ಇದ್ದೀರಲ್ವ, ಇದು ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಒಂದು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಕರೆಂಟ್ ಅಫೇರ್ಸ್ ಅನಲೈಸಿಸನ್ನು ಮಾಡ್ತಾ ಇರ್ತಾರೆ. ಸೊ ಇಲ್ಲಿಂದ ಕೂಡ ನೀವು ರೆಫರ್ ಮಾಡಬಹುದು. ಸೊ ಆಲ್ಮೋಸ್ಟ್ ಒಂದು 3 ಮಂತ್ಸ್ ಅಥವಾ 4 ಮಂತ್ಸಿಂದ ಓದಿದ್ರು ಕೂಡ ಎನಫ್ ಆಗುತ್ತೆ ಈ ಒಂದು ಎಕ್ಸಾಮ್ಗೆ. ಎರಡನೇ ಟಾಪಿಕನ್ನು ನೋಡಿ, ಭಾರತದ ಇತಿಹಾಸ ಮತ್ತು ಭಾರತದ ರಾಷ್ಟ್ರೀಯ ಚಳವಳಿ ಅಂತ. ಸೊ ಭಾರತದ ಇತಿಹಾಸ ಅಂದ ತಕ್ಷಣ 3 ಪಾರ್ಟ್ ಬರುತ್ತೆ. ಒಂದು ಏನ್ಷಿಯಂಟ್ ಹಿಸ್ಟ್ರಿ, ಎರಡನೇದಾಗಿ ಮಿಡಿವಲ್ ಹಿಸ್ಟ್ರಿ, ಮೂರನೇದಾಗಿ ಮಾಡರ್ನ್ ಹಿಸ್ಟ್ರಿ. ಸೊ ಆಧುನಿಕ ಭಾರತ ಅಂತ ಏನು ಕರಿತೀವಿ, ಮಾಡರ್ನ್ ಹಿಸ್ಟ್ರಿ ಆಗಿರ್ಬೋದು, ಮಧ್ಯಕಾಲೀನ ಭಾರತ ಆಗಿರ್ಬೋದು, ಅಥವಾ ಏನ್ಷಿಯಂಟ್ ಹಿಸ್ಟ್ರಿ ಆಗಿರ್ಬೋದು, ಇವೆಲ್ಲವೂ ಕೂಡ ಭಾರತದ ಇತಿಹಾಸದಲ್ಲಿ ಕವರ್ ಆಗುತ್ತೆ. ಸೊ ಇಲ್ಲಿ ಇಂಪಾರ್ಟೆನ್ಸನ್ನು ಯಾವುದಕ್ಕೆ ಕೊಡಬೇಕು ಅಂತಂದರೆ ಮಾಡರ್ನ್ ಹಿಸ್ಟ್ರಿಗೆ ಸ್ವಲ್ಪ ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ, ಬಿಕಾಸ್ ಜಾಸ್ತಿ ಕ್ವಶನ್ಸ್ ಬರ್ತಾ ಇರುತ್ತೆ. ಇನ್ನು ಭಾರತದ ರಾಷ್ಟ್ರೀಯ ಚಳವಳಿ ಬರೋದು ಮಾಡರ್ನ್ ಹಿಸ್ಟ್ರಿಯಲ್ಲೇ ಬರುತ್ತೆ. ಭಾರತದ ರಾಷ್ಟ್ರೀಯ ಚಳವಳಿ ಅಂತಂದರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಆಗಿರ್ಬೋದು, ಗಾಂಧೀಜಿಯವರ ಹೋರಾಟ ಆಗಿರ್ಬೋದು, ಗಾಂಧೀಜಿಯವರ ಸತ್ಯಾಗ್ರಹ ಆಗಿರ್ಬೋದು, ಅದೆಲ್ಲವೂ ಕೂಡ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕೇವಲ ಗಾಂಧೀಜಿಯವರಂತಲ್ಲ, ಸೊ ಬೇರೆ ಬೇರೆ ಒಂದು ರಾಷ್ಟ್ರೀಯ ನಾಯಕರು ಹೋರಾಟವನ್ನು ಮಾಡ್ತಾರೆ, ಅಥವಾ ಕಾಂಗ್ರೆಸ್ನ ಒಂದು ಪಾರ್ಟ್ ಏನಿತ್ತು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ರೋಲ್ ಏನಿತ್ತು, ಅವೆಲ್ಲವೂ ಕೂಡ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಬರುತ್ತೆ. ಸೊ ಇದನ್ನು ಕೂಡ ನೀವು ಓದಬೇಕಾಗುತ್ತೆ. ಸೊ ಇದನ್ನು ಬೇಸಿಕ್ ಬುಕ್ಸಿಂದ ಕೂಡ ಓದ್ಬೋದು, ಬೇಸಿಕ್ DSCRT ಅಥವಾ NCERT ಬುಕ್ಸಿಂದ ಕೂಡ ಓದ್ಬೋದು. ಸೊ ಇಲ್ಲಾಂದರೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಟೆಸ್ಟ್ ಸೀರೀಸಲ್ಲಿ ಕವರ್ ಆಗುತ್ತೆ. ಟೆಸ್ಟ್ ಸೀರೀಸಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಕವರ್ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಟೆಸ್ಟ್ ಸೀರೀಸ್ನ ಲಿಂಕನ್ನು ನೀವು ಅಲ್ಲಿ ಬೇಕಾದರೆ ರೆಫರ್ ಮಾಡಿ ನೋಡ್ಕೋಬೋದು. ಬಿಕಾಸ್ ಈ ಒಂದು ಎಕ್ಸಾಮಲ್ಲಿ ಸೊ ಇದೊಂದು ಪೂರ್ವಭಾವಿ ಪರೀಕ್ಷೆ ಆಗಿರೋದ್ರಿಂದ, ಅಂದರೆ ಒಂದು ಕೋಚಿಂಗ್ ಹೋಗೋಕೆ, ತರಬೇತಿನ ಪಡೆಯೋಕೆ ಒಂದು ಪೂರ್ವಭಾವಿ ಪರೀಕ್ಷೆ ಆಗಿರೋದ್ರಿಂದ ಹಳೆಯ ಒಂದು ಬೇರೆ ಬೇರೆ ಎಕ್ಸಾಮ್ಸ್ಗಳ ಕ್ವಶನ್ಸ್ಗಳನ್ನು ಅಥವಾ ಬೇರೆ FDA, KS, PSI ಕ್ವಶನ್ಸ್ಗಳನ್ನು ಕೂಡ ಈ ಒಂದು ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇರೋದ್ರಿಂದ ಈ ಒಂದು ವಿಡಿಯೋಸ್ಗಳು ನಿಮಗೆ ಹೆಲ್ಪ್ ಆಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡ್ಕೋಬೋದು, ಲಿಂಕನ್ನು ಕೊಟ್ಟಿರ್ತೀನಿ, ಪ್ಲೇಲಿಸ್ಟ್ ಲಿಂಕ್ ಇರುತ್ತೆ ಟೆಸ್ಟ್ ಸೀರೀಸ್ದು. ಸೊ ವಿಸಿಟ್ ಮಾಡಿ ಟೆಸ್ಟ್ಗಳನ್ನು ವಾಚ್ ಮಾಡ್ಬೋದು. ಮೂರನೇದಾಗಿ ಭಾರತೀಯ ಸಂವಿಧಾನ. ಸೊ ಭಾರತೀಯ ಸಂವಿಧಾನದಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಭಾರತೀಯ ಸಂವಿಧಾನವನ್ನು ಎಲ್ಲಿಂದ ಓದಬೇಕು ಅಂತಂದರೆ ಜಾಯಿನ್ ಟು ಲರ್ನ್ ನೋಟ್ಸ್ ಕೂಡ ಸಿಗುತ್ತೆ. ಜಾಯಿನ್ ಟು ಲರ್ನ್ ಒಂದು ನೋಟ್ಸ್ ಕೂಡ ನೀವು ತೊಗೋಬಹುದು. ಸೊ 7795014409 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನೋಟ್ಸ್ ಅವೈಲೇಬಲ್ ಇರುತ್ತೆ. ನೋಟ್ಸ್ ಪೇಡ್ ಆಗಿರುತ್ತೆ. ಸೊ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಎಂಡಲ್ಲಿ ಹೇಳ್ತೀನಿ. ಸೊ ಇಲ್ಲ ಅಂತಂದರೆ PS ಗಂಗಾಧರ್ ಅವರ ಬುಕ್ಕನ್ನು ಕೂಡ ನೀವು ಓದ್ಕೋಬೋದು. ಬಟ್ PS ಗಂಗಾಧರ್ ಸರ್ ಅವರ ಬುಕ್ ಏನಾಗುತ್ತೆ, ಸ್ವಲ್ಪ ಲೆಂತಿ ಇರೋದ್ರಿಂದ ಇನಿಷಿಯಲ್ ಲೆವೆಲಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಈ ಒಂದು ಎಕ್ಸಾಮ್ಗೆ ಫಸ್ಟ್ ಟೈಮ್ ಓದ್ತಾ ಇರೋರು. ಇಲ್ಲ ಆಲ್ರೆಡಿ ನಾವು ಬೇರೆ ಬೇರೆ ಎಕ್ಸಾಮ್ಸ್ಗೆ ಓದಿದ್ದೀವಿ, ಬಟ್ ಈ ಒಂದು ಆಪರ್ಚುನಿಟಿಯನ್ನು ಅಂದರೆ ಕೋಚಿಂಗ್ ತಗೊಳ್ಳೋಂಥ ಒಂದು ಆಪರ್ಚುನಿಟಿನ ಬಳಸ್ಕೋತೀವಿ ಅಂತಂದರೆ ನಿಮ್ಮ ಹತ್ರ ಇರುವಂಥ ನೋಟ್ಸ್ಗಳನ್ನು ಕೂಡ ರೆಫರ್ ಮಾಡ್ಬೋದು. ಇನ್ನು 4ನೇ ಒಂದು ಸಿಲೆಬಸ್ ಪಾಯಿಂಟನ್ನು ನೋಡಿ, ಅರ್ಥಶಾಸ್ತ್ರ ಮತ್ತು ಸಾಮಾಜಿಕ ಅಭಿವೃದ್ಧಿ. ಅದರಲ್ಲಿ ಬಡತನ ಆಗಿರ್ಬೋದು, ಹಣದುಬ್ಬರ, ಇನ್ಫ್ಲೇಷನ್ ಆಗಿರ್ಬೋದು, ಪವರ್ಟಿ ಆಗಿರ್ಬೋದು, ಅಥವಾ ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಇದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತಾ ಇರುತ್ತೆ. ಸೊ ಇದಕ್ಕೆ 11th and 12th ಸ್ಟ್ಯಾಂಡರ್ಡಲ್ಲಿ ಒಂದು ಬೇಸಿಕ್ ಬುಕ್ಸ್ ಬರುತ್ತೆ. 11th and 12th ಅರ್ಥಶಾಸ್ತ್ರ ಬುಕ್ಗಳನ್ನು ಓದ್ಬೋದು. ಇಲ್ಲ ಅಂತಂದರೆ ಜಾಯಿನ್ ಟು ಲರ್ನ್ ಟೆಸ್ಟ್ ವಿಡಿಯೋಸ್ ನೋಡ್ಬೋದು. ಟೆಸ್ಟ್ ವಿಡಿಯೋಸಲ್ಲಿ ಕೂಡ ಇನ್ಫ್ಲೇಷನ್ ಬಗ್ಗೆ, ಬ್ಯಾಂಕ್ ರೇಟ್ ಬಗ್ಗೆ ಎಲ್ಲವೂ ಕೂಡ ಕವರ್ ಆಗಿರುತ್ತೆ. ಇನ್ನು ಸಾಮಾಜಿಕ ಕಾರ್ಯಕ್ರಮಗಳು ಕೂಡ, ಅಂದರೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನರೇಗಾ ಆಗಿರ್ಬೋದು, ಬೇರೆ ಬೇರೆ ಒಂದು ಸ್ಕೀಮ್ಸ್ ಬರುತ್ತೆ. ಸೊ ಅವೆಲ್ಲವನ್ನು ಕೂಡ ಓದ್ಕೋಬೇಕಾಗತ್ತೆ. ಸೊ 5th ಸಿಲೆಬಸ್ ಪಾಯಿಂಟನ್ನು ನೋಡಿ, ಪರಿಸರ ವಿಜ್ಞಾನ. ಸೊ ಪರಿಸರ ವಿಜ್ಞಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ಲೈಮೇಟ್ ಬಗ್ಗೆ, ಅದರಲ್ಲಿ ಎನ್ವಿರಾನ್ಮೆಂಟ್ ಬಗ್ಗೆ, ಸೊ ಅದರಲ್ಲಿ ಪೊಲ್ಯೂಷನ್ ಬರುತ್ತೆ. ಸೊ ಅದನ್ನು ಕೂಡ ನೀವು ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ನೋಡ್ಕೋಬೋದಾಗುತ್ತೆ. ಟೆಸ್ಟ್ ಸೀರೀಸಲ್ಲಿ ಸಿಗುತ್ತೆ. ಇಲ್ಲಾಂದರೆ ಬೇಸಿಕ್ ಬುಕ್ಸ್ಗಳಲ್ಲಿ ಕೂಡ ಸಿಗುತ್ತೆ. ಬೇಸಿಕ್ ಬುಕ್ಸಲ್ಲಿ ನೀವು 8th,
9th 10th ಜಿಯೋಗ್ರಫಿ ಓದೋವಾಗ ಎನ್ವಿರಾನ್ಮೆಂಟ್ ಸೆಕ್ಷನ್ ಕವರ್ ಆಗುತ್ತೆ, ಅಲ್ಲಿಂದ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಇಂಗ್ಲೀಷ್ ಮೀಡಿಯಮಲ್ಲಿ ಓದೋರು NCERTಯನ್ನು ಓದಬೇಕಾಗುತ್ತೆ. NCERT ಬುಕ್ಸ್ಗಳನ್ನು ಓದಬಹುದು. ಇಲ್ಲಾಂದರೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ ನೋಟ್ಸ್ ಕೂಡ ಸಿಗುತ್ತೆ. ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ, ಅಲ್ಲೂ ಕೂಡ ನೀವು ನೋಟ್ಸನ್ನು ಪರ್ಚೇಸ್ ಮಾಡಿಕೊಂಡು ಕೂಡ ಓದ್ಕೋಬೋದಾಗುತ್ತೆ. ಮುಂದಿನ ಒಂದು ಸಿಲೆಬಸ್ ಪಾಯಿಂಟನ್ನು ನೋಡಿ. ಸಾಮಾನ್ಯ ವಿಜ್ಞಾನ ಅಂತ. ಸಾಮಾನ್ಯ ವಿಜ್ಞಾನದಲ್ಲಿ ತುಂಬ ಒಂದು ಬೇಸಿಕ್ ಸೈನ್ಸ್ ಇರುತ್ತೆ. ಬೇಸಿಕ್ ಸೈನ್ಸಲ್ಲಿ ಎಕ್ಸಾಂಪಲ್ ಆಗಿ ಹೇಳೋದಾದರೆ ಅಪ್ಲೈಡ್ ಆಗಿ ಕೇಳ್ತಾರೆ. ಈಗ ನ್ಯೂಟನ್ ಲಾ ಏನು ಬರುತ್ತೆ, ನ್ಯೂಟನ್ ನಿಯಮಗಳನ್ನು ಅಪ್ಲೈ ಮಾಡಿ ಎಕ್ಸಾಂಪಲ್ಸನ್ನು ಕೊಡ್ತಾರೆ. ಸೊ ಇಲ್ಲ ಅಂತಂದರೆ ಬೇಸಿಕ್ ಇವಾಗ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಬಯೋಲಜಿ ಆಗಿರ್ಬೋದು, ಈಗ ಅಸಿಟಿಕ್ ಆ್ಯಸಿಡ್ ರಿಚ್ ಇರುವಂತಹ ಫ್ರೂಟ್ಸ್ ಯಾವುದು, ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತಾ ಇರುತ್ತೆ. ಇಲ್ಲ ಅಂತಂದರೆ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವುದು, ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಲೋಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವುದು, ಹೈಯೆಸ್ಟ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಯಾವುದು. ಸಾಮಾನ್ಯ ವಿಜ್ಞಾನದಲ್ಲಿ ಈ ರೀತಿ ಪ್ರಶ್ನೆಗಳು ಬರುತ್ತೆ. ಇದನ್ನು ಕೂಡ ನೀವು ಬೇಸಿಕ್ 8th 9th 10th ಬುಕ್ಸ್ ಓದಿದ್ರು ಕೂಡ ಕವರ್ ಆಗುತ್ತೆ. 11th and 12th ಏನು ಸೈನ್ಸ್ ಬುಕ್ ಓದೋ ಅವಶ್ಯಕತೆ ಇರೋದಿಲ್ಲ. 8th 9th 10th ಬುಕ್ಸ್ಗಳನ್ನು ಓದಿದ್ರೆ ಸಾಕಾಗುತ್ತೆ. ಇಲ್ಲ ಜಾಯಿನ್ ಟು ಲರ್ನ್ ನೋಟ್ಸನ್ನು ಕೂಡ ಓದ್ಕೋಬೋದು. ಜಾಯಿನ್ ಟು ಲರ್ನ್ ನೋಟ್ಸ್ ಕೂಡ ನೀವು ಓದ್ಕೋಬೋದಾಗುತ್ತೆ. ಸೈನ್ಸ್ ನೋಟ್ಸ್ ಅವೈಲೇಬಲ್ ಇರುತ್ತೆ. ಸರ್ಕಾರದ ಯೋಜನೆಗಳು ಇದು ಕರೆಂಟ್ ಅಫೇರ್ಸಲ್ಲೇ ಕವರ್ ಆಗುತ್ತೆ. ಕರೆಂಟ್ ಅಫೇರ್ಸಲ್ಲಿ ಅಟ್ ಪ್ರೆಸೆಂಟ್ ನ್ಯೂಸಲ್ಲಿರುವಂತಹ ಸ್ಕೀಮ್ಗಳನ್ನು ನೋಡ್ಕೋಬೇಕಾಗುತ್ತೆ. ಸೊ ರೀಸೆಂಟಾಗಿ ಯಾವ ಒಂದು ಸ್ಕೀಮ್ಗಳನ್ನು ಲಾಂಚ್ ಮಾಡ್ತಾರೆ. ಆತ್ಮನಿರ್ಭರ್ ಭಾರತ್ ಯೋಜನೆ ಅಂತ ಒಂದು ರೀಸೆಂಟಾಗಿ ಲಾಂಚ್ ಮಾಡಿದ್ರು. ಸೊ ಈ ಒಂದು ಯೋಜನೆಯ ಉದ್ದೇಶ ಏನು, ಯಾಕೆ ಮಾಡಿದ್ರು, ಈ ರೀತಿಯಾದಂಥ ಒಂದು ಸ್ಕೀಮ್ಸ್ಗಳನ್ನು ಎಲ್ಲಿ ಕವರ್ ಆಗುತ್ತೆ, ಕರೆಂಟ್ ಅಫೇರ್ಸಲ್ಲಿ ಕವರ್ ಆಗುತ್ತೆ. ನೀವು ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ವಿಡಿಯೋ ನೋಡಿದ್ರು ಕೂಡ ಇದು ಕವರ್ ಆಗುತ್ತೆ. ಇನ್ನು ಪ್ರಶಸ್ತಿಗಳು ಮತ್ತು ಗೌರವಗಳು, ಪ್ರಶಸ್ತಿಗಳು ಅವಾರ್ಡ್ಸ್ ಅಂತ ಏನು ಬರುತ್ತೆ ಅದನ್ನು ಕೂಡ ನೀವು ಕರೆಂಟ್ ಅಫೇರ್ಸಲ್ಲಿ ಕವರ್ ಆಗುತ್ತೆ. ಸೊ ಇವಾಗ ಎಕ್ಸಾಂಪಲ್ ಹೇಳೋದಾದರೆ ದೇವರಾಜ್ ಅರಸ್ ಅವಾರ್ಡ್ ಯಾರಿಗೆ ಕೊಟ್ಟರು 2021 ಅಥವಾ 2021 ಸೈಮಾ ಅವಾರ್ಡ್ಸ್ ಎಲ್ಲಿ ಬಂತು, ಯಾರಿಗೆ ಬಂತು, ಈ ರೀತಿಯಾದಂಥ ಇನ್ಫಾರ್ಮೇಷನ್ ಡೈಲಿ ನ್ಯೂಸ್ ಪೇಪರಲ್ಲೂ ಕವರ್ ಆಗುತ್ತೆ. ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಕರೆಂಟ್ ಅಫೇರ್ಸ್ ಅನಾಲಿಸಿಸಲ್ಲೂ ಕವರ್ ಆಗುತ್ತೆ. ಇನ್ನು ಕಾಂಪ್ರಹೆನ್ಷನ್ ಇದು ಬೇಸಿಕ್ ಇಂಗ್ಲೀಷಲ್ಲಿ ನೋಡ್ಕೋಬೇಕಾಗುತ್ತೆ. ಸ್ವಲ್ಪ ಇಂಗ್ಲೀಷ್ ಕಾಂಪ್ರಹೆನ್ಷನನ್ನು ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ಓಲ್ಡ್ ಕ್ವಶನ್ ಪೇಪರಲ್ಲಿ ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಯಾವುದಾದ್ರು ಇಂಗ್ಲೀಷ್ ಗ್ರಾಮೆಟಿಕಲ್ ಬುಕ್ಕನ್ನು ನೀವು ಒಂದು ಪರ್ಚೇಸ್ ಮಾಡಿ ಅಲ್ಲೂ ಕೂಡ ನೀವು ಪ್ರಿಪೇರ್ ಆಗ್ಬೋದು ಕಾಂಪ್ರಹೆನ್ಷನನ್ನು. ಇನ್ನು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಕೂಡ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಇಂಗ್ಲೀಷಲ್ಲಿ. ಸೊ ಒಂದು ಇಂಗ್ಲೀಷಲ್ಲಿ ಒಂದು ಗ್ರಾಮೆಟಿಕಲ್ ಬುಕ್ಕನ್ನು ತೊಗೊಂಡು ಪರ್ಚೇಸ್ ಮಾಡಿ ಓದ್ಕೋಬೇಕಾಗುತ್ತೆ. ಮುಂದಿನ ಒಂದು ಸಿಲೆಬಸ್ ಪಾಯಿಂಟನ್ನು ನೋಡಿ. ಲಾಜಿಕಲ್ ರೀಸನಿಂಗ್ ಮತ್ತು ಅನಾಲಿಟಿಕಲ್ ಎಬಿಲಿಟಿ. ಸೊ ಲಾಜಿಕಲ್ ರೀಸನಿಂಗ್ ಏನು ಬರುತ್ತೆ, ಇದು ಜನರಲ್ ಮೆಂಟಲ್ ಎಬಿಲಿಟಿಯಲ್ಲೂ ಬರುತ್ತೆ, ಅನಾಲಿಟಿಕಲ್ ರೀಸನಿಂಗಲ್ಲೂ ಬರುತ್ತೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ನಾವು ವಿಡಿಯೋಸ್ ಮಾಡ್ತಾ ಇದ್ದೀವಿ. ಮೆಂಟಲ್ ಎಬಿಲಿಟಿ ವಿಡಿಯೋಸ್ ಮಾಡಿದ್ದೀವಿ. ಸುಮಾರು ಒಂದು 30 ವಿಡಿಯೋಸ್ ಓಲ್ಡ್ ಕ್ವಶನ್ ಪೇಪರಲ್ಲಿ ಬಂದಿರುವಂತಹ ಎಲ್ಲ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಇದರ ಮೆಂಟಲ್ ಎಬಿಲಿಟಿ ವಿಡಿಯೋಸ್ನ ಒಂದು ಲಿಂಕನ್ನು ಸೀಕ್ವೆನ್ಸ್ ಆಗಿ ಕ್ಲಾಸನ್ನು ನೋಡ್ಕೊಂಡು ಹೋಗಿ. ಈ ಒಂದು ಸಿಲೆಬಸ್ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇದರಲ್ಲಿ 70% ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀವಿ. ಅಂದರೆ ಇನ್ಫಾರ್ಮೇಷನ್ ಅಥವಾ ನಿಮಗೆ ಒಂದು ಕಂಟೆಂಟ್ ಸಿಗುತ್ತೆ. ಸೊ ಅಲ್ಲಿಂದ ಕೂಡ ನೀವು ಓದ್ಕೋಬೋದು. ರಿಮೈನಿಂಗ್ ಒಂದು 30% ನೀವು ನೋಟ್ಸನ್ನು ನೋಡಿಕೊಂಡ್ರು ಕೂಡ ಸಾಕಾಗುತ್ತೆ. ಸೊ ಇದು ಜನರಲ್ ಲಾಜಿಕಲ್ ರೀಸನಿಂಗ್ ಮತ್ತು ಅನಾಲಿಟಿಕಲ್ ಎಬಿಲಿಟಿ ಏನು ಬರುತ್ತೆ ಅದನ್ನು ಮೆಂಟಲ್ ಎಬಿಲಿಟಿಯಲ್ಲಿ ನೀವು ಸಾಲ್ವ್ ಮಾಡ್ಕೋಬೋದು. ಸೊ ಸುಮಾರು ಒಂದು ಬೇಸಿಕ್ ಅಂದರೆ ಮೆಂಟಲ್ ಎಬಿಲಿಟಿ ಕಷ್ಟ ಅನ್ನೋರ್ಗೂ ಕೂಡ ಆರಾಮಾಗಿ ಅರ್ಥ ಆಗೋ ಹಾಗೆ ಅಲ್ಲಿ ಒಂದು ಸೊಲ್ಯೂಷನ್ಸನ್ನು ನಾವು ಕೊಟ್ಟಿರ್ತೀವಿ. ದಯವಿಟ್ಟು ವಾಚ್ ಮಾಡಿ. ಇನ್ನು ಡಿಸಿಷನ್ ಮೇಕಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಇದನ್ನು ಕೂಡ ಮೆಂಟಲ್ ಎಬಿಲಿಟಿಯಲ್ಲಿ ಕವರ್ ಆಗುತ್ತೆ. ಅದನ್ನು ಕೂಡ ನೀವು ನೋಡ್ಕೋಬೋದು. ಇನ್ನು ಜನರಲ್ ಮೆಂಟಲ್ ಎಬಿಲಿಟಿ ಈ 3 ಪಾಯಿಂಟನ್ನು ಕೂಡ ಮೆಂಟಲ್ ಎಬಿಲಿಟಿ ವಿಡಿಯೋಸಲ್ಲಿ ಕವರ್ ಆಗುತ್ತೆ. ಸೊ ನೋ ನೀಡ್ ಟು ಸ್ಟಡಿ ಎಕ್ಸ್ಟ್ರಾನ ಸ್ಟಡಿ ಮಾಡೋ ಅವಶ್ಯಕತೆ ಬರಲ್ಲ. ಇನ್ನು ಬೇಸಿಕ್ ನ್ಯೂಮರಸಿ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ಚಾರ್ಟ್ ಆಗಿರ್ಬೋದು, ಗ್ರಾಫ್ ಟೇಬಲ್, ಒಂದು ಚಾರ್ಟನ್ನು ಕೊಟ್ಟಿರ್ತಾರೆ. ಆ ಚಾರ್ಟ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ಚಾರ್ಟಲ್ಲಿ ಪುರುಷರ ಸಂಖ್ಯೆ ಇರುವಂಥ ಒಂದು ಗ್ರಾಫನ್ನು ಕೊಟ್ಟಿರ್ತಾರೆ, ಮಹಿಳೆಯರ ಸಂಖ್ಯೆ ಒಂದು ಗ್ರಾಫ್ ಕೊಟ್ಟಿರ್ತಾರೆ. ಈ ಒಂದು ಗ್ರಾಫನ್ನು ಅಬ್ಸರ್ವ್ ಮಾಡಿ ಕೆಳಗಿನ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ಅಥವಾ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿರ್ತಾರೆ. ಅಕಾರ್ಡಿಂಗ್ ಟು ದಿಸ್ ಗ್ರಾಫ್ ಯಾರ ಪಾಪ್ಯುಲೇಷನ್ ಜಾಸ್ತಿ ಇದೆ, ಯಾರ ಲಿಟ್ರಸಿ ರೇಟ್ ಜಾಸ್ತಿ ಇದೆ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಒಂದು ಗ್ರಾಫನ್ನು ನೀವು ಅಬ್ಸರ್ವ್ ಮಾಡಿದ್ರೂ ಕೂಡ ಆನ್ಸರನ್ನು ಮಾಡ್ಬೋದು. ಸೊ ಜಸ್ಟ್ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕಾಗುತ್ತೆ. ಎಕ್ಸಾಮ್ ಹಾಲಲ್ಲಿ ಈ ಒಂದು ಗ್ರಾಫನ್ನು ನೋಡಿದ್ರೂ ಕೂಡ ಆನ್ಸರ್ ಮಾಡ್ಬೋದು. ಈ ರೀತಿಯಾದಂಥ ಪ್ರಶ್ನೆಗಳು ಬರುತ್ತೆ. ಅದನ್ನು ಕೂಡ ಜನರಲ್ ಮೆಂಟಲ್ ಎಬಿಲಿಟಿಯಲ್ಲಿ ವಿಡಿಯೋಸಲ್ಲಿದೆ. ದಯವಿಟ್ಟು ವಿಡಿಯೋಸನ್ನು ವಾಚ್ ಮಾಡಿ. ಏನಾಗುತ್ತೆ ನಿಮಗೆ ಒಂದು ಫುಲ್ ಐಡಿಯಾ ಕೂಡ ಸಿಗುತ್ತೆ. ಸೊ ಇಷ್ಟು ಒಂದು ಸಿಲೆಬಸ್ ಇರುತ್ತೆ. ಈಗ ಯಾವ ವಿಷಯವನ್ನು ಎಲ್ಲಿಂದ ಓದಬೇಕು ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ಸ್ಗಳಲ್ಲಿ ಹೇಳಿದ್ದೀನಿ. ಸೊ ಒಂದು ಪಾಯಿಂಟ್ ಏನು, ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಒಂದು
ಕರೆಂಟ್ ಅಫೇರ್ಸ್ ಅನಲೈಸಿಸ್ ವಿಡಿಯೋಸ್ ಅಂತ ಇರುತ್ತೆ. ಸೊ ಅದನ್ನು ನೀವು ವಾಚ್ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ನೋಡ್ಕೋಬೋದು. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ಟೆಸ್ಟ್ ಸಿರೀಸ್ ಅಂತ ಇದೆ. ಜಾಯಿಂಟ್ ಟು ಲರ್ನಲ್ಲಿ ಟೆಸ್ಟ್ ಸಿರೀಸ್ ಅಂತ ಇರುತ್ತೆ. ಆ ಟೆಸ್ಟ್ ಸಿರೀಸಲ್ಲಿ ಎಲ್ಲ ಕ್ವಶನ್ಸ್ ಕವರ್ ಆಗುತ್ತೆ. ಹಿಸ್ಟ್ರಿ ಕವರ್ ಆಗುತ್ತೆ, ಜಿಯೋಗ್ರಫಿ ಕವರ್ ಆಗುತ್ತೆ, ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ, ಮೆಂಟಲ್ ಎಬಿಲಿಟಿ ಕವರ್ ಆಗುತ್ತೆ, ಎಕನಾಮಿಕ್ಸ್ ಕವರ್ ಆಗುತ್ತೆ. ಇನ್ನು ಮೊನ್ನೆ SD ಎಕ್ಸಾಮಲ್ಲಿ ಕೂಡ 2021 SD ಎಕ್ಸಾಮಲ್ಲಿ ಟೆಸ್ಟ್ ಸಿರೀಸಿಂದ 39 ಕ್ವಶನ್ಸ್ ಕೂಡ ಬಂದಿದೆ. ಸೊ ಆ ಒಂದು ವಿಡಿಯೋನ ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಯಾವ ಕ್ವಶನ್ನು ಎಲ್ಲಿಂದ ಬಂತು ಅಂತ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋಸ್ ನೋಡೋದ್ರಿಂದ ಕೂಡ ಆಲ್ 7 ಸಬ್ಜೆಕ್ಟ್ ಕೂಡ ನಿಮಗೆ ಕವರ್ ಆಗುತ್ತೆ. ಇದನ್ನು ಕೂಡ ನೀವು ವಾಚ್ ಮಾಡ್ಬೋದು, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಫಸ್ಟ್ ಟೈಮ್ ಎಕ್ಸಾಮ್ಗೆ ಈ ಒಂದು ಎಕ್ಸಾಮ್ನ ಅಪಿಯರ್ ಆಗ್ತಾ ಇರೋರಿಗೆ, ನಾವು ಏನೂ ಕೂಡ ಬುಕ್ಸನ್ನು ಓದಿಲ್ಲ, ಏನು ಮಾಡೋದು, ಶಾರ್ಟ್ ಟೈಮಲ್ಲಿ ಹೇಗೆ ಓದೋದು ಅಂತಂದರೆ ಈ ವಿಡಿಯೋಸ್ಗಳು ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನು ಥರ್ಡ್ ಒನ್ ಬಂದುಬಿಟ್ಟು ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿ ಕೂಡ ನಾನು ವಿಡಿಯೋಸ್ ಇರುತ್ತೆ, ವಿಡಿಯೋಸ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ಕೂಡ ನೀವು ವಾಚ್ ಮಾಡ್ಬೋದು. ನೋ ನೀಡ್ ಟು ಸ್ಟಡಿ ಬುಕ್ಸನ್ನು ಓದೋ ಅವಶ್ಯಕತೆ ಇಲ್ಲ. ನಾವು ಬುಕ್ಸ್ ಓದ್ತೀವಿ ಅಂದರೆ ಪರವಾಗಿಲ್ಲ, ಬುಕ್ಸ್ ಓದಿ. ಇಲ್ಲ ಶಾರ್ಟ್ ಟೈಮ್ ಇದೆ, ನಮಗೆ ರಿವಿಷನ್ ಮಾಡಬೇಕು, ಬೇಗ ಗೊತ್ತಾಗಬೇಕು ಯಾವ ರೀತಿ ಕ್ವಶನ್ಸ್ ಬಂದಿದೆ ಅಂತ ಅಂದರೆ ಈ ವಿಡಿಯೋಸನ್ನು ನೋಡಿದ್ರು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಪ್ರಿಪ್ರೇಷನನ್ನು ಮಾಡ್ಬೋದು, ಈ ರೀತಿ ಪ್ರಿಪ್ರೇಷನನ್ನು ಮಾಡ್ಬೋದು. ಸುಮಾರು 70% ಕವರ್ ಆಗುತ್ತೆ. ಇನ್ನು ಇಲ್ಲ ನೋಟ್ಸ್ ಬೇಕು ಅಂತಂದರೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ನಿಮಗೆ ನೋಟ್ಸ್ ಅವೈಲೇಬಲ್ ಇರುತ್ತೆ. ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್ ನೋಟ್ಸ್ ಅವೈಲೇಬಲ್ ಇರುತ್ತೆ. 450 ರೂಪೀಸ್ಗೆ ನಿಮಗೆ ನೋಟ್ಸ್ ಅವೈಲೇಬಲ್ ಇರುತ್ತೆ. ಸೊ ನೋಟ್ಸನ್ನು ಯಾವ ರೀತಿ ಪಡ್ಕೋಬೇಕು ಅಂತಂದರೆ 450 ರೂಪೀಸನ್ನು ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ, ಸ್ಕ್ರೀನ್ಶಾಟನ್ನು ನಿಮ್ಮ ಹೆಸರನ್ನು ಹಾಗೆ ಫ್ರೀ ಕೋಚಿಂಗ್ ಫಾರ್ UPSC ಆರ್ IAS ಆರ್ KS ಅಂತ ಹೇಳಿ ಒಂದು ಮೆಸೇಜ್ ಮಾಡೋದ್ರ ಮುಖಾಂತರ, ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಪಡ್ಕೋಬೋದು. ಈವನ್ ಕಾಲ್ ಕೂಡ ಮಾಡಿ ನೀವು ಮಾತಾಡ್ಬೋದಾಗುತ್ತೆ. ಸೊ ಯಾವ ರೀತಿ ಎಕ್ಸಾಮ್ ಬಗ್ಗೆ ನೀವು ಪ್ರಿಪ್ರೇಷನನ್ನು ಮಾಡಬೇಕು, ಅಥವಾ ನೀವು ಯಾವ ರೀತಿ ನೀವು ಪ್ರಿಪ್ರೇಷನ್ ತಯಾರಿಯನ್ನು ಮಾಡಬೇಕು, ಬುಕ್ಸ್ ತೊಗೋಬೇಕಾ, ಅಥವಾ ಯಾವ ರೀತಿ ವಿಡಿಯೋಸ್ ನಿಮಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಒಂದು ಕಂಡೀಷನ್ ಏನಿದೆ ಅಂತ ಫ್ರೀಯಾಗಿ ನೀವು 7795014409ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಮಾತಾಡ್ಬೋದು. ಹಾಗೆ ನೋಟ್ಸ್ ಬೇಕು ಅಂತಂದರೆ, ಗೈಡೆನ್ಸ್ ಬೇಕು ಅಂದರೆ 450 ಪೇ ಮಾಡಿ ನೀವು ಸ್ಕ್ರೀನ್ಶಾಟನ್ನು ನಿಮ್ಮ ಹೆಸರನ್ನು ಫ್ರೀ ಕೋಚಿಂಗ್ ಫಾರ್ IAS ಆ್ಯಂಡ್ KS 2021 ಅಂತೇಳಿ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಸೊ ಇಷ್ಟು ಇವತ್ತಿನ ಕ್ಲಾಸಿನ ಇನ್ಫಾರ್ಮೇಷನ್ ಮತ್ತು ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಒಂದು ಟೆಲಿಗ್ರಾಮ್ ಲಿಂಕ್ ಏನಿದೆ ಅದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.